ಇದೆಲ್ಲ ಜನ ನೋಡಿದ್ದು, ಜನ ನೋಡ್ಲಾರ್ದ ಪ್ಲೇಸ್ ಅಡ್ಡಾಡ್ಬೇಕು ಈಗ ನಾವು. ಸೊ ಈಗ ನಾವು ಹೋಗುತ್ತಿರೋ ಪ್ಲೇಸು ನಮ್ಮ ಅರುವಿ, 2 ಕಿಲೋಮೀಟ್ರ್ ಐತಿ ವಾಟರ್ ಫಾಲ್ಸ. ಸೊ ಅಲ್ಲಿ ಹೊಂಟೀವಿ ಈಗ. ವೇರ್ ಈಸ್ ವಾಟರ್ ಫಾಲ್ಸ್? ಇಲ್ಲೇ ವಾಟರ್ ಫಾಲ್ಸ್ ಐತಂತ. ಸೊ ಐ ಡೋಂಟ್ ಸಿ ದಟ್ ವಾಟರ್ ಫಾಲ್ಸ್. ಓ ಅದೇ ವಾಟರ್ ಫಾಲ್ಸು. ಓ ಮೈ ಗಾಡ್, ನೋ ವಾಟರ್. ಹಿಂಗೈತನದು. ಇಷ್ಟೇ ಬರತ್ತಾ ನೀರು? ಹಾಂ ಇಷ್ಟೇ ನೀರು ಬರ ಸಣ್ಣ ದೇವರ. ಒಂದು ಫೋಟೋ ಹೊಡೆದ್ಬಿಡ್ನು ಇಲ್ಲಿಂದನೇ. ಸೊ ಈಗ ರವಿ ವಾಟರ್ ಫಾಲ್ಸ್ ಆಯಿತು. ಅದಾದಮೇಲೆ ಈಗ ನಾವು ಮತ್ತೇನಾದ್ರು ಹೊಸದು ಎಕ್ಸ್ಪ್ಲೋರ್ ಮಾಡಬೇಕು. ದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್. ಇದೆಲ್ಲ ಜನ ನೋಡಿದ್ದು, ಜನ ನೋಡ್ಲಾರ್ದ ಪ್ಲೇಸ್ ಅಡ್ಡಾಡ್ಬೇಕು ಈಗ ನಾವು. Oh, we found a road, the unexplored places. ಹೋಗಲ್ಲ ಬಿಡಲ್ಲ. ಈ ಥಾಟ್ ರೋಡ್ ಇಲ್ಲ. ಒಂದು ಆಫ್ ರೋಡ್ ಕಾಣಿಸ್ತು ಅಂತೇಳಿ ಹೋದ್ವಿ. ಏನಾದ್ರು ಸಿಗುತ್ತಂಥೇಳಿ ಏನು ಸಿಗಲಿಲ್ಲ. ಸೊ ಮತ್ತೆ ಹುಡ್ಕೊಂಡು ಮತ್ತೆ ಬೇರೆ ಬೇರೆ ಆಫ್ ರೋಡ್ ಮತ್ತೆ ಏನಾದ್ರು ಸಿಗ್ತೈತೇನ. ಡಿಡ್ ಯು ಗೈಸ್ ಫೈಂಡ್ ಸಮಥಿಂಗ್? ಇದೇನೋ ದೇವ್ರ ಗುಡಿ. ಅರಳು ಮೀಗು ಎತ್ತುಕಿ ಅಮ್ಮ ಕೋವಿಲು ಗುಡಿ ಐತಿ ಇಲ್ಲಿ. ಸಾರಿ, ಸ್ವಲ್ಪ ಕಷ್ಟ ಆಕೈತೆ ಓದಾಕ. ತಪ್ಪು ಓದಬಾರ್ದು ಅಂತೇಳಿ ನಾನು ಫುಲ್ ಸ್ಲೋ ಓದಾತಿದ್ದೆ. ಇಲ್ಲ ಗುಡಿ ಐತೆ. ಮಾಸಿಲ ಫಾಲ್ಸ್ ಅಂತ ನೋಡಿ ನೋಡೋಣ. ಏನ? ಮಾಸಿಲ ಫಾಲ್ಸ್. ಮಾಸಿಲ ಫಾಲ್ಸ್ M-double-A. ಸೊ ನಾವೇನೋ ಮಸಳಿ ಫಾಲ್ಸ್ ಅಂತ ಅಂದ್ಕೊಂಡಿದ್ವಿ. ಇವರು ಯಾವುದೋ ಬೇರೆ ಫಾಲ್ಸ್ ಐತಿಲ್ಲಿ ಅಂತ ಅನ್ನತ್ತಾರ. ಮ್ಯಾಪ್ ಅಂತೂ ವರ್ಕ್ ಆಗೋಲ್ಲ. ಸೊ ಮ್ಯಾಪ್ ವರ್ಕ್ ಆಗೋಲ್ಲ ಅಂತಂದ್ರೆ ಏನು ಲೋಕಲ್ಸ್ಗೆ ಕೇಳಬೇಕು. ಪಡ್ಡು ಮಾಡತ್ತಾರಪ್ಪ. ಓ ಹುಡುಗರು ಖುಷಿ ಆದರು. ಹೆಂಗೆ ಹೋಗ್ಬೇಕಣ್ಣ? ಲೆಫ್ಟ್ ಹೋಗ್ಬೇಕು. ಓಕೆ, ಇಲ್ಲೇನೂ ಬೋರ್ಡ್ ಹಚ್ಚಿಲ್ಲ. ಅಲ್ಲಿ ಏನೋ ಬರ್ದಾರ 5 ಕಿಲೋಮೀಟ್ರ್ ಅಂಥೇಳಿ. ಅದು ತಮಿಳ್ದಾಗ ಬರ್ದಾರೆ. ತಮಿಳ್ ಯಾರು ನೋಡ್ಬೋದು, ನಾವು ನೋಡೋಕೆ ಗುರ್ತಾಗಲ್ಲ. ಈ ಬಸ್ ಭಾರಿ ಫೇಮಸ್ ಅದಾವ ಇಲ್ಲಿ ಟೂರಿಸ್ಟ್ಗಳಿಗೆ ಕರ್ಕೊಂಡು ಹೋಗಕ್ಕೆ. ಬಟ್ ದಾರಿ ಹೆಂಗೆ ಸಿಗ್ತದೆ ಹಂಗೆ ಹೊಂಟಿ. ಸೊ ನೋನ್ ಪ್ಲೇಸಸ್ 2 ವಾಟರ್ ಫಾಲ್ಸ್ ಅದಾವ. ಸೊ ಅಲ್ಲಿ ಹೊಂಟೀವಿ. ಅದು ಬಿಟ್ಟರೆ ಬಾಕಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತೂ ಸಿಗೋಲಾಗ್ಯಾವ. ಯಾವುದೋ ಆಫ್ ರೋಡು ಸಿಗೋಲಾಗೈತಿ. ಏನಾದ್ರು ಒಂದು ವ್ಯೂ ಅದು ಸಿಗೋದು ಅಂಥೇಳಿ. ಮಸಳಿ ಫಾಲ್ಸ್. ಸೊ ಮಸಳಿ ಫಾಲ್ಸ್ ಇಲ್ಲೈತಿ. ಈಗ ನೆಕ್ಸ್ಟ್ ಹೋಗೋದು ಪ್ಲೇಸು ಯಾವುದೋ ಒಂದು ವ್ಯೂ ಪಾಯಿಂಟ್ ಐತಂತ.
ಸೊ ಅದನ್ನ ಈಗ ನೋಡಕ್ಕೆ ಹೊಂಟೀವಿ. ಸೊ ಇಲ್ಲಿ ಸ್ಮಾಲ್ ಹೇರ್ ಪಿನ್ಸ್ ಬ್ಯಾಂಡ್ಸ್ ಅದಾವ, ಹೊಂಟೀವಿ. ಈ ಮ್ಯಾಲೆ ಹೋಗಿ ನಿಂತ್ವಿ ಅಂತಂದ್ರೆ ಅಲ್ಲಿಂದ ವ್ಯೂ ಹೆಚ್ಚಂತ ಚಲೋ ಐತಂತ. ಸೊ ಅದಕ್ಕೆ ಆ ವ್ಯೂ ನೋಡಕ್ಕೆ ಹೊಂಟೀವಿ ನಾವು. ಹೆಂಗೆ ಇದಕ್ಕೂ ಸೀನ್ರಿ ವ್ಯೂಗೆ ಗುಡ್ಡ ಮ್ಯಾಲೆ ಹತ್ತಿ ಹೋಗ್ಬೇಕು ನಾವು. ಸೊ ಇದೊಂದು ವ್ಯೂ ಪಾಯಿಂಟ್ ಇತ್ತು, ಮಸ್ತ್ ಇತ್ತದ. ಸೊ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡ್ಬೋದು. ಸೊ 10 ರೂಪೀಸ್ ತೊಗೋತಾರು ಪರ್ ಬೈಕ್ ಚಾರ್ಜ್, ಕಾರ್ಗೆ 20 ರೂಪೀಸ್. ವ್ಯೂ ಅಂತೂ ಚಲೋ ಐತೆ. ಈಗ ನೆಕ್ಸ್ಟು ಇಲ್ಲೇ ಒಂದು ಸಣ್ಣ ಸ್ಪಾಟ್ ನೋಡಿಬಿಟ್ಟಿವಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕುಂತ ಚಿಲ್ ಮಾಡಿ ಮತ್ತು ನೆಕ್ಸ್ಟ್ ಮತ್ತೆ ಯಾವ ಪ್ಲೇಸ್ ನೋಡ್ತೀವಿ. ಸೊ ಅನ್ಪ್ಲ್ಯಾನ್ಡ್ ಟ್ರಿಪ್ ಇದೆ, ಯಾವುದೋ ಪ್ಲೇಸ್ ಇದನ್ನು ನೋಡಬೇಕು ಅದೇ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ. ಬಟ್ ಅನ್ಸ್ಪೆಸಿಫಿಕ್ಕಾಗಿ ಮಾಡೀವಿ. ಯಾವ ಪ್ಲೇಸ್ ಚಲೋ ಐತಿ ಲೋಕಲ್ಸ್ ಕೇಳ್ಕೊಂಡು ಅದೇ ಥರ ಪ್ಲೇಸಸ್ ನೋಡ್ತಾ ಹೊಂಟೀವಿ. ಇದು ಪ್ಲೇಸ್ ಭಾರಿ ಐತೆ, ಒಂಥರ ಫುಟ್ಬಾಲ್ ಆಡತ್ತಾರ ಅವರು, ಕ್ರೇಜಿ. ಹೋಗಿ ಸಣ್ಣದೊಂದೇನು ನೋಡ್ಕೊಂಬರೋಣ. ಅದು ಸೊ ಇಲ್ಲಿ ಏನೈತೆ ನೋಡೋದು ಎಕ್ಸೈಟ್ಮೆಂಟ್ ಆಗದೀನಿ ನಾನು. ಓ ಇಲ್ಲೇನೋ ಫುಲ್ಲು ಇದೇ ಐತಿ. ಸೊ ಈಗೆಲ್ಲ ಆತು ಪ್ಲೇಸಸ್ ನೋಡಿ, ಕೋಲಿ ಹಿಲ್ಸ್ ಎಲ್ಲ ಪ್ಲೇಸಸ್ 2-3 ಪ್ಲೇಸಸ್ ನೋಡಿದೆ. ಇಲ್ಲಂತೂ ಮಸ್ತ್ ಒಂದೆಲ್ಲೋ ಪ್ಲೇಸ್ ಮಾತ್ರ ಪೀಸ್ ಇತ್ತು. ರೈಡು ಮಸ್ತ್ ಆತ, ಯಾಕಂತಂದ ಇಂಥ ಗ್ರೀನ್ ಲಸ್ಟಾಗ ರೈಡ್ ಮಾಡೋದು ಅಂತಂದ್ರೆ ಬೇರೆನೇ ಮಜಾ ಇರ್ತೈತೆ. ಅದ ಪ್ಲೇಸಸ್ ನಾವು ಏನಾರು ವಾಟರ್ಫಾಲ್ಸ್ ವಿಸಿಟ್ ಮಾಡಿದ್ವಿ, ಅಲ್ಲಿ ಅಷ್ಟು ನೀರು ಇರಲಿಲ್ಲ ಎಲ್ಲ, ಅಂದ್ರೆ ಅಷ್ಟು ಮಳೆ ಆಗಿರಲಿಲ್ಲ. ಆಮೇಲೆ ಪ್ಲಸ್ ಒಬ್ಬರು ಹೇಳಿದ್ರು ಈಗ ಹಂಗೆ ಸೀಸನ್ ಇಲ್ಲ. ಆಮೇಲೆ ಅವರು ಒಂದು ಪೇಜ್ ಹೇಳಿದರು ಆ ಥರ ಕೋಲಿ ಹಿಲ್ಸ್ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತಾನಂತ. ಬಟ್ ಪ್ಲೇಸ್ ಮಾತ್ರ ರೈಡ್ಗೆ ಅದು ಭಾರಿ ಐತಿ, ಬೈಕರ್ಸ್ ಮಾತ್ರ ಭಾರಿ ಐತಿ. ಸೊ ಈಗ ಮಸ್ತ್ ಪಕ್ಕಿ ಊಟ ಆಯ್ತು, ಇಲ್ಲಿ ಊಟ ಮಾಡಿದ್ವಿ, ಚಲೋ ಆಯಿತು ಊಟ. ಹೋಟೆಲ್ ಒಳಗನೆ ನಿಲ್ಲಿಸ್ಬಿಟ್ಟಿವಿ, ಇಲ್ಲೇ ಕೂತು ಊಟ ಮಾಡಿದ್ವಿ, ಇಲ್ಲೇ ಗಾಡಿ ನಿಲ್ಲಿಸಿದ್ವಿ. ಸೊ ಲೆಟ್ಸ್ ಗೋ. ಊಟ ಅಂತೂ ಫಸ್ಟ್ ಕ್ಲಾಸ್ ಆಯಿತು. ಬ್ಯಾಕ್ ಟು ಈ ಬ್ರಿಡ್ಜ್ ಮೇಲಿಂದ ಬಂದು ಹಿಂಗೆ ಹೋಗಿದ್ವಿ. ಈ ಹೋಟೆಲ್ ಇರೋದು ಸೇಲಂಕ್ಕಿಂತ ಜಸ್ಟ್ ಒಂದು 10-15 ಕಿಲೋಮೀಟರ್ ಹಿಂದೆ. ಬಾಯ್ ಬಾಯ್.